ತೆರೆದ ಮೊದಲನೆಯ ಕ್ಷಣ ಎಲ್ಲವೂ ಕತ್ತಲೆ, ಆದರೆ ತಾಯಿಯ ಸಿಡಿಲು ಬಿಸಿ ಉಸಿರು ನನ್ನ ಹೃದಯ ತಟ್ಟಿತ್ತು. ನಾನು ಹುಟ್ಟಿದ್ದೇ ಒಂದು ಗುಹೆಯಲ್ಲಿ. ತಾಯಿ ನನ್ನನ್ನು ತನ್ನ ಬಡಿತದ ಹೃದಯದ ಬಳಿ ಒತ್ತಿಕೊಂಡಿದ್ಲು. ನಾನು ಒಬ್ಬ ಕರಡಿ. ದಿನದಿಂದ ದಿನಕ್ಕೆ ನಾನು ಬೆಳೆದೆ. ಮೊದಲು ಉಸಿರಾಡಲು ಕಷ್ಟಪಟ್ಟೆ. ನಂತರ ನಾನು ನನ್ನ ಕಾಲುಗಳ ಮೇಲೆ ನಿಲ್ಲಲು ಕಲಿತೆ. ನನ್ನ ತಾಯಿ ನನ್ನನ್ನು ಬೇಟೆಯಾಡಲು ಕರೆದೊಯ್ಯುತ್ತಿದ್ದರು. ನಾನು ಜೇನುಗೂಡುಗಳ ವಾಸನೆಯನ್ನು ಕಂಡುಕೊಂಡೆ ಮತ್ತು ಕೀಟಗಳ ರುಚಿಯನ್ನು ನನ್ನ ಪಂಜೆಗಳಿಂದ ಹೊಡೆದಿದ್ದೇನೆ. ಆದ್ರೆ ಒಂದು ದಿನ ನನ್ನ ತಾಯಿ ಹತ್ತಿರದಲ್ಲಿ ಇರಲಿಲ್ಲ. ನಾನು ಕಾಡಿನೊಳಗೆ ಸ್ವಲ್ಪ ದೂರ ನಡೆದಿದ್ದೆ ಮತ್ತು ಇದ್ದಕ್ಕಿದ್ದಂತೆ ಒಂದು ಬಿಸಿ ನೋಟ ನನ್ನ ಬೆನ್ನುಮೂಳೆಯ ಮೇಲೆ ತಣ್ಣಗಾಗುವಂತೆ ಮಾಡಿತು. ಆಗ ಮೊದಲ ಬಾರಿಗೆ ನೋಡಿದೆ. ಅವನು ಹುಲಿ. ಬಿಳಿ ಕಣ್ಣುಗಳು, ದಪ್ಪ ಬಾಯಿಯ ಹಸುರು. ನಾನು ಒಂದು ಕ್ಷಣ ಕಲ್ಲಾಗಿ ನಿಂತು ಹೋದೆ. ಅವನಿಗೆ ನಾನು ಒಂದು ಊಟ. ನಾನು ಓಡಿದೆ. ತಾಯಿ ಚಿಮ್ಮಿದಳು. ಅವಳ ಗರ್ಜನೆ ನನ್ನ ಕಿವಿಗಳನ್ನು ಕತ್ತರಿಸಿದಂತೆ ತೋಚಿತು. ಅವರು ಪರಸ್ಪರ ಹೋರಾಡಿದ್ರು. ನಾನು ಪಕ್ಕದಲ್ಲಿ ಕುಸಿದು ಬಿದ್ದೆ. ತಾಯಿ ನನ್ನನ್ನು ರಕ್ಷಿಸಿದಳು, ಆದರೆ ಅವಳು ಗಾಯಗೊಂಡಿದ್ಲು. ಹುಲಿ ಹೊರಟು ಹೋಯಿತು, ಆದರೆ ಅದು ಒಂದು ಪಾಠವನ್ನು ಬಿಟ್ಟು ಹೋಯಿತು. ಹುಲಿಗೆ ನಾವು ತಿನ್ನುವ ಶಿಕಾರ ಎಂದು. ನಾನು ದೊಡ್ಡವನಾದಂತೆ ನನ್ನ ತಾಯಿ ನನಗೆ ಹೇಳಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಮಗನೇ, ಹುಲಿ ನಮ್ಮ ಶತ್ರುವಲ್ಲ. ಆದರೆ ಅದು ಹಸಿದಿದ್ದಾಗ ಮತ್ತು ನಾವು ಹತ್ತಿರದಲ್ಲಿದ್ದರೆ ನಾವು ಅವನ ಊಟವಾಗುತ್ತೇವೆ. ನಾವು ಕರುಡಿಗಳು ದೊಡ್ಡದಾಗಿ ಬೆಳೆಯಬಹುದು, ಆದರೆ ನಮಗೆ ಹುಲಿಯಂತೆ ಚೂಪಾದ ಕೊಲ್ಲುವ ಹಲ್ಲುಗಳಿಲ್ಲ. ನಾವು ಕಚ್ಚುವುದಿಲ್ಲ, ನಾವು ಅಗಿಯುತ್ತೇವೆ. ಆದರೆ ನಾವು ದುರ್ಬಲರಲ್ಲ. ತಾಯಿ ಹೋರಾಡಿದ ಹೋರಾಟ ನೆನಪಿದ್ರೆ ಗೊತ್ತಾಗುತ್ತೆ. ಹುಲಿಗಳಿಗೆ ಬೇಟೆ ಬೇಕು, ಮತ್ತು ಕೆಲವೊಮ್ಮೆ ನಾವು ರಾತ್ರಿಯಲ್ಲಿ ಅಲೆದಾಡಿದಾಗ ಮತ್ತು ನಮಗೆ ಅರಿವಿಲ್ಲದೆ ಹುಲಿ ದಾಳಿ ಮಾಡುತ್ತದೆ. ಕೆಲವರು ಕರಡಿ ಮಾಂಸವು ಕೆಲವು ಹುಲಿಗಳಿಗೆ ಸಿಹಿಯಾಗಿದೆ ಎಂದು ಹೇಳುತ್ತಾರೆ. ಕೆಲವೊಮ್ಮೆ ನಮ್ಮ ಮರಿಗಳನ್ನು ರಕ್ಷಿಸಲು ನಾವು ತೀವ್ರವಾಗಿ ಹೋರಾಡುತ್ತೇವೆ. ಮತ್ತು ಈ ಅಪರೂಪದ ಯುದ್ಧಗಳಲ್ಲಿ ಹುಲಿಯು ನಮಗೆ ಭಯಪಡಲು ಕಲಿಯುತ್ತದೆ. ಆದರೆ ಕೆಲವು ಹುಲಿಗಳು ಒಮ್ಮೆ ಯಶಸ್ವಿಯಾದರೆ ನಮ್ಮನ್ನು ನಿಯಮಿತವಾಗಿ ಬೇಟೆಯಾಡಲು ಪ್ರಾರಂಭಿಸುತ್ತವೆ. ಇಂದು ನಾನು ಬೆಳೆದಿದ್ದೇನೆ. ನನ್ನ ಸ್ವಂತ ಮರಿ ನನ್ನ ಪಕ್ಕದಲ್ಲಿ ಓಡುತ್ತದೆ. ನನ್ನ ತಾಯಿ ನನಗೆ ಕಲಿಸಿದಂತೆ ನಾನು ಅವಳಿಗೆ ಕಲಿಸುತ್ತೇನೆ. ಮಗು, ಹುಲಿಯ ಬಗ್ಗೆ ಹೆದರಬೇಡ, ಆದರೆ ಜಾಗರೂಕನಾಗು. ಕಾಡು ನಮಗೆ ಎಲ್ಲವನ್ನೂ ಕೊಡುತ್ತೆ, ಆಹಾರ, ನೀರು, ಜೀವ. ಆದರೆ ನಾವು ಮಾತ್ರವಲ್ಲ. ಹುಲಿಗೂ ಇದೇ ಕಾಡು, ಅದಕ್ಕೂ ಹಸಿವಿರುತ್ತೆ. ನಾವು ಬುದ್ಧಿವಂತಿಕೆಯಿಂದ ಬದುಕುಳಿಯುತ್ತೇವೆ. ನಾವು ಓಡುವುದಿಲ್ಲ, ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸುತ್ತೇವೆ. ಕಾಡಿನ ರಹಸ್ಯಗಳನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಇದೆಲ್ಲದರ ನಡುವೆಯೂ ನಾವು ಜೀವನಕ್ಕಾಗಿ ಬದುಕುತ್ತೇವೆ. ನೀವು ನನ್ನ ಕಥೆಯನ್ನು ಈಗಷ್ಟೇ ಕೇಳಿದ್ದೀರಿ. ನಾನು ಕರಡಿ. ನಾನು ಹುಲಿಯಿಂದ ಓಡಿಹೋಗಲು ಹುಟ್ಟಿಲ್ಲ. ಆದರೆ ನಾನು ಕಲಿತಿದ್ದೇನೆ, ಕಾಡಿನಲ್ಲಿರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಕತೆ, ತನ್ನದೇ ಆದ ಯುದ್ಧವಿದೆ. ಮುಂದಿನ ಬಾರಿ ನೀವು ಕರಡಿಯನ್ನು ನೋಡಿದಾಗ ಅವಳ ಶಕ್ತಿಯನ್ನು ನೆನಪಿಡಿ. ಅವಳ ಮಾತೃತ್ವ, ಅವಳ ಧೈರ್ಯ ಮತ್ತು ಅವಳ ಬುದ್ಧಿವಂತಿಕೆ. ಇದು ಹುಲಿಯ ಭಯವಿಲ್ಲದೆ ಬದುಕುವವಳ ಕತೆ, ಕಾಡು ಬದುಕುಳಿಯುವಿಕೆಯ ನಿಜವಾದ ಆತ್ಮ.